ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಇನ್ನೊಂದು ಮಂಕುತಿಮ್ಮನ ಕಗ್ಗದೊಂದಿಗೆ ನಿಮ್ಮ ಎದುರಿಗೆ ಬಂದೇನ್ರಿ. ಆ ಕಗ್ಗ ಹಿಂಗದ: ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪ ತೆರದಿ ಜನದೊಳು ಆರ್ಗೆ ಆವ ಸೊಗವಾದಡಂ ತನದೆನ್ನುತ ಅನುಭವಿಪನೋ ಜ್ಞಾನಿ ಮಂಕುತಿಮ್ಮ. ಅಂದ್ರೆ ಇದು ನೋಡ್ರಿ, ಇದು ಒಂಥರ ಅಂದ್ರೆ ಬೇರೆ ಕಗ್ಗಗಳಿಗಿಂತ ಒಂಥರ ಭಿನ್ನವಾದಂತಹ ಕಗ್ಗ. ಇದು ಸ್ವಲ್ಪ ಡಿಫರೆಂಟ್ ಆದಂತಹ ಕಗ್ಗ ಅಂತ ನನಗನ್ನಿಸ್ತದ್ರಿ. ಅಂದ್ರೆ DVG ಅವರು ಬರೀ ನಮ್ಮ ಸುಖವನ್ನ ಮಾತ್ರ ನಾವು ಸುಖ ಅಂತ ತಿಳ್ಕೊಳ್ಳಾರ್ದಂಗ, ಬೇರೆಯವರಿಗೆ ಸುಖ ಬಂದಾಗ ಕೂಡ ಅಥವಾ ಬೇರೆಯವರು ಸಂತೋಷ ಪಟ್ಟಾಗ ಅದನ್ನೂ ನಮ್ಮ ಸಂತೋಷ ಅಂತಾನೆ ತಿಳ್ಕೊಳ್ಳುವಂತಹ ವಿಶಾಲ ಮನೋಭಾವವನ್ನ ನಾವು ರೂಢಿಸ್ಕೋಬೇಕು ಅಂತಂದು ಹೇಳಿ ಈ ಕಗ್ಗದೊಳಗೆ ಹೇಳಿಕತ್ತಾರ್ರಿ. ಅದನ್ನ ಭಾರಿ ಸುಂದರವಾಗಿ ಹೇಳ್ಯಾರ DVG ಅವರು. ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪ ತೆರದಿ. ನೋಡ್ರಿ, ತನಗೆ ಯಾವ್ದಾದ್ರೂ ಒಂದ್ ಏನೋ ಲಾಭ ಸಿಗದೆ ಹೋದಾಗ, ಅಥವಾ ತನಗೆ ಸಿಗದಂತಹ ಯಾವುದೋ ಒಂದು ವಸ್ತು ಆಗಲಿ, ಅಥವಾ ಒಂದು ಹುದ್ದೆ ಆಗಲಿ, ಅಥವಾ ರೊಕ್ಕ ಆಗಲಿ, ಯಾವುದೋ ಒಂದು ತನಗೆ ಸಿಗಲಾರ್ದು ತನ್ನ ಮಗನಿಗೆ ಸಿಕ್ಕಾಗ ಅಥವಾ ಮಗಳಿಗೆ ಒಟ್ನಲ್ಲಿ ತಮ್ಮ ಮುಂದಿನ ಪೀಳಿಗೆಗೆ ಸಿಕ್ಕಾಗ ಜನಕನ್ ಅಂದ್ರೆ ತಂದೆ ಅಥವಾ ತಾಯಿ ಯಾವ ರೀತಿ ಸಂತೋಷ ಪಡ್ತಾರೋ, ತಮಗಿಂತ ಹೆಚ್ಚಿಗೆ ಸುಖ ಅಥವಾ ತಮಗಿಂತ ಹೆಚ್ಚಿಗೆ ತಮ್ಮ ಮಕ್ಕಳು ಬೆಳೆದಾಗ ತಂದೆ ತಾಯಿ ಯಾವ ರೀತಿ ಸುಖ ಪಡ್ತಾರಲ್ರಿ, ಆ ರೀತಿ ನಾವ್ ಏನ್ ಮಾಡ್ಬೇಕಂತ DVG ಅವ್ರು ಹೇಳ್ತಾರಂದ್ರೆ, ಜನದೊಳ ಆರ್ಗೆ ಆವ ಸೊಗವಾದೊಡಂ ತನದೆನ್ನುತ ಅನುಭವಿಪನೋ ಜ್ಞಾನಿ ಮಂಕುತಿಮ್ಮ. ಇಡೀ ಜಗತ್ನಾಗ ಜನರಿಗೆ ಯಾರಿಗೇ ಆಗ್ಲಿ, ತನ್ನ ಸುತ್ತಮುತ್ತಲಿನವರಿಗೆ ಈ ಪ್ರಪಂಚದೊಳಗ ಯಾವುದೇ ರೀತಿ ಸೊಗವಾದಡಂ ಒಳ್ಳೇದಾದ್ರೆ, ಸುಖ ಬಂದ್ರೆ, ಅಥವಾ ಸಂತೋಷ ಸಿಕ್ಕರೆ, ಅಥವಾ ತಮಗ ಸಿಗಲಾರ್ದು ತಮ್ಮ ನೆರೆಹೊರೆಯವರಿಗೆ, ತಮ್ಮ ಬಂಧು ಬಳಗದವರಿಗೆ, ಅಥವಾ ತಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಸಿಕ್ಕರ ಅದನ್ನ ತನಗೇ ಏನೋ ಚಲೋ ಆತನೋ ಅಂತಂದು ಹೇಳಿ ಯಾರು ಸುಖ ಪಡ್ತಾರಲ್ರಿ, ಯಾರದನ್ನ ಆ ರೀತಿ ಅಂತಹ ಮನಸ್ಥಿತಿಯಿಂದ ಸ್ವೀಕರಿಸಿ ಅದನ್ನ ಅನುಭವಿಸ್ತಾರಲ್ರಿ, ಅವನೇ ನಿಜವಾದ ಜ್ಞಾನಿ ಅಂತಂದು ಹೇಳಿ DVG ಅವ್ರು ಹೇಳ್ತಾರೆ. ಅಂದ್ರೆ ಈಗ ನನಗೇನೋ ಸಿಕ್ಕಿರಂಗಿಲ್ರಿ, ಅದು ನನಗೆ ಯಾರಿಗೋ ಅಂದ್ರೆ ನನ್ನ ಹತ್ರ ಏನೋ ಅಷ್ಟು ರೊಕ್ಕಿರಂಗಿಲ್ಲ, ಅಥವಾ ನನಗೆ ಯಾವುದೋ ಒಂದು ಹುದ್ದೆಗೆ ನಾನು ಹೋಗ್ಬೇಕು ಅಂತ ಅನ್ಕೊಂಡಿರ್ತೀನಿ ನಮ್ಮ ಆಫೀಸ್ನಾಗ, ಆದ್ರ ಆ ಹುದ್ದೆ ನನಗೆ ಸಿಕ್ಕಿರಂಗಿಲ್ಲ, ಅಥವಾ ಅಷ್ಟು ರೊಕ್ಕಿರಂಗಿಲ್ಲ, ಅಥವಾ ಮತ್ತೊಂದೇನೋ ನಾನೇನೋ ಮಾಡ್ಬೇಕಂತ ಅನ್ಕೊಂಡಿರ್ತೀನಿ, ಅದು ನನ್ನ ಕೈಯಿಂದ ಸಾಧ್ಯ ಆಗಿರಂಗಿಲ್ಲ. ಅದೇ ಯಾರೋ ನಮ್ಮ ಸ್ನೇಹಿತರು ಮಾಡಿದ್ರ, ಅಥವಾ ಯಾರೋ ನಮ್ಮ ಬಂಧು ಬಳಗದವ್ರು ಮಾಡಿದ್ರ, ಅಥವಾ ನಮಗೆ ಮತ್ತೆ ಯಾರೋ ಪರಿಚಯ ಇದ್ದವ್ರು ಯಾರೋ ಮಾಡಿದ್ರ, ಅದು ನನಗೇ ಸಿಕ್ಕದೇನೋ ಅಂತನ್ನೋ ಅಷ್ಟು ನನಗೆ ಖುಷಿ ಆಗ್ಬೇಕಂತ್ರಿ. ಅಂದ್ರೆ ಇನ್ನೊಬ್ಬರನ್ನ ನೋಡಿ ಕರಬಾರ್ದು, ಇನ್ನೊಬ್ಬರನ್ನ ನೋಡಿ ಹಲಬಾರ್ದು. ಇನ್ನೊಬ್ರು ಏನೋ ಸಾಧನೆ ಮಾಡ್ಯಾರ, ಚಲೋ ಕೆಲಸ, ನಮ್ಮಿಂದ ಆಗಲಾರ್ದ ಕೆಲಸ ಅವರಿಂದ ಆಗ್ಯದ, ಅವ್ರ ಜೀವನದೊಳಗ ಮ್ಯಾಲೆ ಬೆಳಿಲಿಕತ್ತಾರ, ಅವ್ರು ಏನೋ ಮನೆ ಕಟ್ಸಿರ್ಬೋದು, ಅಥವಾ ಜಾಸ್ತಿ ಪಗಾರ ಬರ್ತಿರ್ಬೋದು, ಹಿಂಗೆ ಏನೇ ಆಗ್ಲಿ ಅವರು ಉತ್ತಮೋತ್ತಮ ಸ್ಥಿತಿ ಒಳಗೆ ಬರ್ಲಿಕತ್ತಾರ ಅಂತಂದ್ರ ಅದನ್ನ ನೋಡಿ ಮರುಕ ಪಡೋದು, ಅಥವಾ ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬಾರ್ದು, ಅದನ್ನ ನೋಡಿ ಸಂತೋಷ ಪಡಬೇಕು. ಆ ರೀತಿ ಇನ್ನೊಬ್ರು ಯಾರಿಗೋ ಚಲೋ ಆದ್ರೂ ಕೂಡ ಅದು ನನಗೇ ಚಲೋ ಆಗ್ಯದೇನೋ ಅಂತ ಅನ್ನುವಷ್ಟು ಯಾರು ಖುಷಿ ಪಡ್ತಾರಲ್ರಿ, ಇನ್ನೊಬ್ಬರ ಸುಖ ಸಂತೋಷವನ್ನ ನಮ್ಮ ಸುಖ ಸಂತೋಷ ಅಂತ ಯಾರು ಅನ್ಕೋತಾರಲ್ರಿ, ಅವರೇ ನಿಜವಾದ ಜ್ಞಾನಿಗಳು ಅಂತಂದು ಹೇಳಿ DVG ಅವರು ಈ ಮಂಕುತಿಮ್ಮನ ಕಗ್ಗದೊಳಗೆ ಹೇಳ್ತಾರ್ರಿ. ಆಮೇಲೆ ಇದೇ ರೀತಿ DVG ಅವರು ಇನ್ನೊಂದು ಮಂಕುತಿಮ್ಮನ ಕಗ್ಗ ಕೂಡ ಆದ್ರೆ: ಹೊಟ್ಟೆ ಕಿಚ್ಚಿನ ರಗಳೆ ಸಾಲದೆಂದೇನೋ ವಿಧಿ ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್ ಹೊಟ್ಟೆ ತುಂಬಿದ ತೋಳ ಮಲಗೀತು ನೀಂ ಪೆರರದಿಟ್ಟಿಸಿತ ಕರುಬುವೆಯೋ ಮಂಕುತಿಮ್ಮ ಅಂತ ಹೇಳ್ತಾರ್ರಿ. DVG ಅವ್ರ ಕಗ್ಗನೇ ಇದು. ಹೊಟ್ಟೆ ಒಂದರ ರಗಳೆ ಸಾಲದು ಅಂತೇನೋ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್. ನೋಡ್ರಿ, ಹೊಟ್ಟೆ ತುಂಬಿದ ತೋಳ ಮಲಗಿತು. ಪ್ರಾಣಿಗಳಿಗೆ ಒಂದ್ಸಲ ಹೊಟ್ಟೆ ತುಂಬಿಟ್ರೆ ಮಕ್ಕೊಂಡ್ಬಿಡ್ತಾವಂತ್ರಿ, ಆದ್ರ ಮನುಷ್ಯ ತನ್ನ ಹೊಟ್ಟೆ ತುಂಬಿದ್ರೆ ಮಲಗಂಗಿಲ್ರಿ, ಮತ್ತೆ ಇನ್ನೊಬ್ರು ತಮ್ಮ ಹೊಟ್ಟೆ ತುಂಬಿಸ್ಕೊಳಿಕತ್ತಾರಲ್ಲ ಅಂತಂದ್ ಹೇಳಿ ಕರಗುತ್ತಾನಂತ್ರಿ. ಹಂಗಾಗಿ ನಮಗಿಂತ ಹೆಚ್ಚಿಗೆ ಯಾರ ಬೆಳೆದಿದ್ದನ್ನ ನಾವು ನೋಡಿದಾಗ ಅವ್ರನ್ನ ನೋಡಿ ನಮಗೇ ಅಷ್ಟು ಬೆಳವಣಿಗೆ ಆಗ್ಯದನೋ, ಅಥವಾ ನಮ್ಮ ಜೀವನದೊಳಗೆ ಆ ಸುಖ ಸಂತೋಷಗಳು ಸಿಕ್ಕವನೋ ಅಂತಂದು ಹೇಳಿ ಇನ್ನೊಬ್ಬರ ಸುಖ ಸಂತೋಷಕ್ಕೆ ನಾವು ಇನ್ನೂ ಹೆಚ್ಚಿನ ಸಂತೋಷ ಪಡ್ಬೇಕು, ಅವ್ರ ಜೊತೆ ಕೈ ಜೋಡಿಸ್ಬೇಕು, ಅವ್ರ ಸಂತೋಷವನ್ನು ಇನ್ನೂ ಇಮ್ಮಡಿಗೊಳಿಸ್ಬೇಕು, ಹೊರತಾಗಿ ಅವ್ರ ಸಂತೋಷಕ್ಕೆ ಕರಬಾರ್ದು, ಅವ್ರ ಸಂತೋಷಕ್ಕ
ಹಳಹಳಿ ಪಡಬಾರ್ದು ಅಥವಾ ಅವ್ರ ಸಂತೋಷಕ್ಕೆ ಹೊಟ್ಟೆ ಕಿಚ್ಚು ಪಡಬಾರ್ದು ಅಂತಂತ ಹೇಳಿ ಡಿ ವಿ ಜಿ ಅವರು ಹೇಳ್ಯಾರ್ರಿ. ಇನ್ನು ಈ ಕಗ್ಗದ ಬಗ್ಗೆ ಬೇರೆ ರೀತಿಯ ದೃಷ್ಟಿಕೋನಗಳು ನಿಮಗಿದ್ದಲ್ಲಿ ಅಥವಾ ಬೇರೆ ರೀತಿಯ ಒಳಗೆ ಈ ಕಗ್ಗವನ್ನು ಅರ್ಥೈಸ್ಬೋದು ಅಂತ ನಿಮ್ಗೆ ಅನ್ನಿಸ್ತಲ್ಲಿ ದಯವಿಟ್ಟು ಅದನ್ನ ಕಮೆಂಟ್ಸ್ ಬಾಕ್ಸ್ ನ ತಿಳಿಸ್ರಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.